ಕಾಮಗಾರಿ ಪ್ರಾರಂಭಿಸುವ ಉದ್ದೇಶದಿಂದ ಹೆದ್ದಾರಿಯನ್ನ ಧ್ವಂಸಗೊಳಿಸಿದ ಪಿಡಬ್ಲ್ಯೂಡಿ ಗುತ್ತಿಗೆದಾರ ತಾಲೂಕಿನ ಕಸಬಾ ಹೋಬಳಿ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಯಾಗಲಹಳ್ಳಿ ಗ್ರಾಮದಲ್ಲಿನ ರಸ್ತೆ ಕಾಮಗಾರಿ ಹೆಸರಿನಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಪಿಡಬ್ಲ್ಯೂಡಿ ಇಲಾಖೆ. ಕಳಪೆ ತಾತ್ಕಾಲಿಕ ರಸ್ತೆಯಲ್ಲಿ ವಾಹನ ಸವಾರರು ಸಂಚರಿಸಲು ಪರದಾಟ ನಡೆಸಿದ್ದಾರೆ. ಪೂರ್ವ ಸಿದ್ಧತೆ ಇಲ್ಲದೆ ಕಾಮಗಾರಿ ಆರಂಭಿಸಲು ಗುತ್ತಿಗೆದಾರರು ಮುಂದಾಗಿದ್ದು, ಕಾಮಗಾರಿ ನೀಲಿ ನಕ್ಷೆ ತಯಾರಾಗ್ತಾ ಇದ್ದಂತೆ ಗುತ್ತಿಗೆದಾರರು ಉಡಾಫಿಯ ಉತ್ತರವನ್ನು ನೀಡಿದ್ದಾರೆ. ತುಮಕೂರು, ಹಾಸನ, ಶಿವಮೊಗ್ಗ, ಚಿಕ್ಕಬಳ್ಳಾಪುರ ಭಾಗದವರಿಗೆ ಶ್ರೀ ಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಆಗಮಿಸಲು ಪ್ರಮುಖ ದಾರಿಯೇ ಇದು. ಕಾಮಗಾರಿಗೂ ಮೊದಲು ಪೂರ್ವ ಸಿದ್ಧತೆಯೊಂದಿಗೆ ಕಾಮಗಾರಿ ಆರಂಭಿಸಬೇಕಿತ್ತು. ಸಿದ್ಧತೆ ಇಲ್ಲದೆ ವಾಹನಗಳ ಸಂಚಾರಕ್ಕೆ ಕಳಪೆ ರಸ್ತೆ ವ್ಯವಸ್ಥೆ ಕಲ್ಪಿಸಿದ್ದಾರೆ ಎಂಬುದು ಸ್ಥಳೀಯ ಜನರ ಆರೋಪವಾಗಿದೆ. ಶೀಘ್ರದಲ್ಲಿ ಕಾಮಗಾರಿ ಮುಕ್ತಾಯಗೊಳಿಸದೇ ಇದ್ದರೆ ತಾತ್ಕಾಲಿಕ ರಸ್ತೆ ಮುಚ್ಚಿ ಪ್ರತಿಭಟನೆ ಮಾಡುವುದಾಗಿ ಜನರು ಎಚ್ಚರಿಕೆಯನ್ನು ನೀಡಿದ್ದಾರೆ. ವರದಿ ಜಗದೀಶ್ ಕೊರಟಗೆರೆ. ಈ ರೋಡು ಕಿತ್ತಾಕಿ ಒಂದೂವರೆ ತಿಂಗಳಾಗಿದೆ ನೋಡಿ. ಇಲ್ಲಿ ಗಾಡಿ ಒಂದು ನಿಂತ್ಕೊಂಡೈತೆ, ಫುಲ್ ಜಾಮ್ ಆಗಿದೆ. ಇದು ರಾತ್ರಿ ಹೊತ್ತು ಮಳೆ ಹೋದರೆ ಇಲ್ಲಿ ಸಿಮೆಂಟ್ ಲಾರಿಗಳು ಓಡಾಡ್ತಿರ್ತವೆ. 12 ಗಂಟೆಗೆ ನಿನ್ನೆ ಒಂದು ಗಾಡಿ ಸಿಗಾಕೊಂಡಿದೆ, ಡೈಲಿ ಒಂದೊಂದು ಗಾಡಿ ಸಿಗಾಕಂತ ಇದೆ. ಒಂದು ತಿಂಗಳು ಮುಂಚೆ ಬಂದು ಇದು ರೋಡ್ ಹಿಂಗೆ ಕಿತ್ತಾಕ್ಬಿಟ್ಟು ಈ ಕಡೆ ಬೈಪಾಸ್ ರೋಡ್ ಥರ ಮಾಡ್ಬಿಟ್ಟು ಹೋದ್ರು. ಯಾವುದು ಸರ್ ರೋಡ್ ಇದು? ಇದು ನಾಗೇನಹಳ್ಳಿ ಗೊರವನಹಳ್ಳಿ ಗೇಟಿಂದ ಗೊರವನಹಳ್ಳಿ ತೊಂಡೆಬಾವಿ ಹೈವೇ ಇದು. ನಿಮ್ಮ ಹೆಸರು? ನನ್ನ ಹೆಸರು ರವಿವರ್ಮ ಅಂತ. ಯಾವ ಊರು? ನಂದು ಇಲ್ಲೇ ಚೀತಾ. ಓಕೆ. ಈ 1.5 ತಿಂಗಳು ಮುಂಚೆ ಬಂದು ಕಿತ್ತಾಕೋದ್ರು. ಮತ್ತೆ ಕಿತ್ತಾಕೋದು ಯಾರು ಬಂದೇ ಇಲ್ಲ ನೋಡ್ರಿ. ಅಲ್ಲೊಂದು ಗಾಡಿ ಸಿಗಾಕೊಂಡೈತೆ, ಮತ್ತೆ ಯಾರು ಬರೋದು ಇಲ್ಲ, ಇಲ್ಲೇನು ಮಾಡೋದಿಲ್ಲ. ಇಲ್ಲೇನೋ ಗಾಡಿ ಸಿಗಾಕಂತಂದ್ರೆ ಸ್ವಂತ ಡ್ರೈವರ್ ದುಡ್ಡು ಆಗ್ಬೋದು, ಇಲ್ಲ ಅವ್ರ ಓನರ್ ದುಡ್ಡು ಆಗ್ಬೋದು. ಅವರಿಂದನೇ JCB ತರಿಸ್ಕೊಂಡು ಗಾಡಿ ತಗೊಂಡು ಹೋಗ್ಬೋದು. ಇಲ್ಲಿ ಯಾರು ಕಾಂಟ್ರಾಕ್ಟ್ಗಳು ಇಲ್ಲ. ಆ ಚೆಕ್ ಮಾಡಿ ಏನಾದ್ರು ಗಾಡಿ ಸಿಗಾಕಂತಂದ್ರೆ ಬರ್ತಾರೆ, ಬಂದ್ಬಿಟ್ಟು ಚೆಕ್ ಮಾಡಿ ನೋಡ್ಬಿಟ್ಟು JCB ಲೆವೆಲ್ ಮಾಡಿಬಿಟ್ಟು ಮತ್ತೆ ಹೋಗ್ತಾರೆ. ತಿರುಗಿ ಯಾವಾಗ ಗಾಡಿ ಸಿಗಾಕೊಂಡಾಗ ಅವ್ರಿಗೆ ಯಾರನ್ನ ಫೋನ್ ಮಾಡಿ ಹೇಳಿದ್ರೆ ತಿರುಗಿ ಬಂದು ಮತ್ತೆ ಸೇಮ್ ಚೆಕ್ ಮಾಡಿ ನೋಡ್ಸೋದು, ಲೆವೆಲ್ ಮಾಡಿಸೋದು, ಸೀದಾ ಹೋಗೋದು. ಬೇರೆ ಅಪಘಾತಗಳು ಏನೋ ಸಂಭವಿಸಿದೆಯಾ? ಅಪಘಾತ ಆಗಿದೆ. ಮೊನ್ನೆ ನೈಟ್ ಒಂದು ಆಗಿದೆ. ಗಾಡಿ ಮಳೆ ಹೋಯ್ತಾ ಇತ್ತು, ಲಾರಿ ಬರ್ಬೇಕಾದ್ರೆ ಲಾರಿ ಎಳೆದಾಡ್ಬಿಟ್ಟು ಬೈಕಿಗೆ ಟಚ್ ಆಗಿತ್ತು. ಇಲ್ಲಿ ರೋಡಲ್ಲಿ ರೋಡ್ ಮಾಡೋದ್ರಿಂದ ಬರೀ ಫುಲ್ ಗಾಡಿ ಡೈಲಿ ಒಂದೊಂದು ಗಾಡಿ ಸಿಗಾಕಂತಾನೆ ಇದೆ. ಇದ್ರ ಬಗ್ಗೆ ಯಾರೂ ಕ್ರಮನೂ ತಗೊಳ್ಳೋದಿಲ್ಲ, ಏನೂ ಮಾಡಲ್ಲ. ರೋಡ್ ಸ್ಟಾರ್ಟ್ ಕಿತ್ತಾಕಿ 1.5 ತಿಂಗಳಾಗಿದೆ. 1.5 ತಿಂಗಳಿಂದ ಇಲ್ಲೇನು ಕಾಮಗಾರಿನೂ ಮಾಡಿಲ್ಲ. ಸುಮ್ಮನೆ ರೋಡ್ ಕಿತ್ತಾಕಿ ಜನಗಳಿಗೆ ತೊಂದರೆ ಕೊಡ್ತಾರೆ ಹೊರತು ಇಲ್ಲಿ ಜನಕ್ಕೆ ಅನುಕೂಲ ಆಗೋಂಥದ್ದು ಏನೂ ಮಾಡ್ತಾಯಿಲ್ಲ. ಇಲ್ಲಿ ಸುಮ್ಮನೆ ಅದೇ ಏನೋ ಕೇಳಿದ್ರೆ ಏನೋ ಸ್ಕೆಚ್ ಆಗಿಲ್ಲ, ಅದಿಲ್ಲ ಇದಿಲ್ಲ ಅಂತ ಸುಮ್ಮನೆ ಊಹಾಪೋಹಗಳು ಹೇಳ್ತಾರೆ ಹೊರತು ಇಲ್ಲಿ ಜನರ ಬಗ್ಗೆ ರೆಸ್ಪಾನ್ಸ್ ತಗೊಳ್ಳೋರು ಯಾರೂ ಬರ್ತಾ ಇಲ್ಲ. ಕಾಂಟ್ರಾಕ್ಟು ಅವರೆಲ್ಲ ಮನೆ ಕಂಡಿದ್ದಾರೋ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಇಲ್ಲಿ ಇಂಥವರೆಗೂ ಯಾರೂ ಬಂದಿಲ್ಲ, ಏನೂ ಮಾಡಿಲ್ಲ. ನೋಡಿ, ಅವತ್ತು ಕಿತ್ತಾಕ್ ಹೋಗಿರೋದು ಹೆಂಗಿದೆ ಇವತ್ತಿಗೂ ಹಂಗೆ ಇದೆ ಅದು. ಅದರಿಂದ ಒಂದು ಸಣ್ಣ ಕಲ್ಲು ಸಮೇತ ಏನೂ ಎತ್ತಾಕಿಲ್ಲ. ಅಲ್ಲಿ ಈ ಕಡೆ ನೋಡಿದ್ರೆ ನೋಡಿ, ಆ ಗುಂಡಿಗಳೆಲ್ಲ ಎಷ್ಟೊಂದು ಬಿದ್ದಿದ್ದಾವೆ. ಈ ಗಾಡಿ ನೋಡಿರಿ ಅಲ್ಲಿ ಸಿಗಾಕೊಂಡಿದೆ. ಈ ಗಾಡಿ